Good morning, students. We are studying the subject organizational behavior. In this subject, we are in the third chapter, motivation. Isn't it? In motivation, we have studied meaning, definition, need, types, and some other aspects relating to the introductory topics relating to motivation. Today's topic is Maslow's motivational theory, Maslow's need hierarchy theory. Let us discuss it one by one. Maslow's theory of motivation. This is given by Abraham Maslow, a psychologist who believed that all the people have need to be satisfied and they will work towards satisfying those needs. ಎಲ್ಲರಲ್ಲೂ ನೀಡ್ ಇದೆ, ಅದನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ಅವ್ರು ವರ್ಕ್ ಮಾಡ್ತಾರೆ ಅಂತ. ಎ ನೀಡ್ ಈಸ್ ವಾಟ್ ಎ ಪರ್ಸನ್ ರಿಕ್ವೈರ್. ಒಬ್ಬ ವ್ಯಕ್ತಿಗೆ ಏನು ಅಗತ್ಯ ಇದೆ ಅದುವೇ ನೀಡ್. He assumed these needs could be arranged according to their importance in a series of steps known as Maslow's hierarchy of needs. In Maslow, what he has done is he has arranged the needs in a hierarchy. ಒಂದು ಕ್ರಮ ಪ್ರಕಾರ ಕೆಳಗಿಂದ ಮೇಲೆವರೆಗೆ ಹೋಗುವಂಥ ನೀಡುಗಳನ್ನು ಒಂದು ಕ್ರಮಬದ್ಧವಾಗಿ ಅವನೊಂದು ಅರೇಂಜ್ಮೆಂಟ್ ಮಾಡಿ ಒಂದು ಏನು ಮಾಡಿದ ಅಂದರೆ ಆ ರೀತಿ ಅವನು ಅರೇಂಜ್ ಮಾಡಿದ. ಮ್ಯಾಸ್ಲೋಸ್ ಥಿಯರಿ ಇದನ್ನು ಮ್ಯಾಸ್ಲೋಸ್ ನೀಡ್ ಹೈರಾರ್ಕಿ ಥಿಯರಿ ಅಂತ ಹೇಳ್ತಾರೆ. ಮ್ಯಾಸ್ಲೋಸ್ ಥಿಯರಿ ಅಸ್ಯೂಮ್ಸ್ ದಟ್ ಎ ಪರ್ಸನ್ ಅಟೆಂಪ್ಟ್ಸ್ ಟು ಸ್ಯಾಟಿಸ್ಫೈ ದ ಮೋರ್ ಬೇಸಿಕ್ ನೀಡ್ಸ್ ಬಿಫೋರ್ ಡೈರೆಕ್ಟಿಂಗ್ ಟುವರ್ಡ್ಸ್ ಸ್ಯಾಟಿಸ್ಫೈಯಿಂಗ್ ಅಪ್ಪರ್ ಲೆವೆಲ್ ನೀಡ್ಸ್. According to him, there are lower level needs and upper level needs. So first a person tries to satisfy his lower level need. Once it is satisfied, he goes upper in the hierarchy. ಕೆಳಮಟ್ಟದ ನೀಡ್ಗಳನ್ನು ಸ್ಯಾಟಿಸ್ಫೈ ಮಾಡಿದ ನಂತರ ಮೇಲಿನ ನೀಡ್ಗಳತ್ತ ಅವನು ಹೋಗ್ತಾನೆ ಅಂತ. ಲೋವರ್ ಆರ್ಡರ್ ನೀಡ್ಸ್ ಮಸ್ಟ್ ಬಿ ಸ್ಯಾಟಿಸ್ಫೈಡ್ ಬಿಫೋರ್ ಎ ಹೈಯರ್ ಆರ್ಡರ್ ನೀಡ್ ಬಿಗಿನ್ಸ್ ಟು ಕಂಟ್ರೋಲ್ ಎ ಪರ್ಸನ್ಸ್ ಬಿಹೇವಿಯರ್. ಅಂದರೆ ಹೈಯರ್ ಆರ್ಡರ್ ನೀಡ್ ಒಬ್ಬನನ್ನು ನಿಯಂತ್ರಣ ಮಾಡಲಿಕ್ಕೆ, ಅವನ ಬಿಹೇವಿಯರ್ನ ಮೇಲೆ ನಿಯಂತ್ರಣ ಸಾಧಿಸುವ ಮೊದಲು ಅವನು ಏನು ಮಾಡಿರ್ತಾನೆ, ಲೋವರ್ ಲೆವೆಲ್ ನೀಡನ್ನು ಅವನು ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ. ಎ ಸ್ಯಾಟಿಸ್ಫೈಡ್ ನೀಡ್ ಸೀಸಸ್ ಟು ಮೋಟಿವೇಟ್. ಒಬ್ಬನ ನೀಡ್ ಸ್ಯಾಟಿಸ್ಫೈ ಆಗಿಬಿಟ್ರೆ ಅವನನ್ನು ಮತ್ತೆ ಅದು ಮೋಟಿವೇಟ್ ಮಾಡೋದಿಲ್ಲ. ಒಬ್ಬನಿಗೆ ಒಂದು ತಿಂಗಳಲ್ಲಿ ಒಂದು 50,000 ಸಂಬಳ ಬೇಕು, ಅವನಿಗೆ ಖರ್ಚಿಗೆ ಬೇಕು, ಅಷ್ಟು ಬೇಕಾಗ್ತಾ ಹೇಳುವಾಗ ಅವನು ಅಷ್ಟು ಸಿಕ್ಕಿದ್ರೆ ಮತ್ತೆ ಅವನನ್ನು ಆ ಕೆಲಸಕ್ಕೆ ಸೇರುವುದರಲ್ಲಿ ಅವನು ಮತ್ತೆ ಕೆಲಸ ಹುಡುಕುವುದನ್ನು ನಿಲ್ಲಿಸಿ ಕೆಲಸವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಷ್ಟೇ. ಮತ್ತು ಕೆಲಸವನ್ನು ಹೆಚ್ಚು ಮಾಡಬೇಕಾದ್ರೆ ಅವನಿಗೆ ಮತ್ತೆ ಪ್ರಮೋಷನ್ ಬೇಕು, ಬೇರೆ ಬೇರೆ ನೀಡ್ಗಳು ಬೇಕು. ಮತ್ತು ಅವನಿಗೆ ತಿಂಗಳು 50,000 ಮಾತ್ರ ಕೊಟ್ಟ ಕೂಡಲೇ ಅವನೇನು ಮಾಡೋದಿಲ್ಲ, ಮೋಟಿವೇಟ್ ಆಗೋದಿಲ್ಲ. ಮೋಟಿವೇಟ್ ಆಗಬೇಕಾದ್ರೆ ಅವನಿಗೆ ಇನ್ನೂ ಹೆಚ್ಚಿನ ಸವಲತ್ತುಗಳು, ಬೇರೆ ಬೇರೆ ಅವನ ನೀಡ್ಗಳನ್ನು ಸ್ಯಾಟಿಸ್ಫೈ ಮಾಡಬೇಕು. ಸೊ ಇಲ್ಲಿ ಈ ರೀತಿ ಆರ್ಡರ್ ಮಾಡಿದ್ದಾನೆ. ಏನಂದರೆ ಫಿಸಿಯೋಲಾಜಿಕಲ್ ನೀಡ್ಸ್, ಸೇಫ್ಟಿ ನೀಡ್ಸ್, ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಅಥವಾ ಸೋಷಿಯಲ್ ನೀಡ್ಸ್, ಮತ್ತು ಸೆಲ್ಫ್ ಎಸ್ಟೀಮ್ ನೀಡ್ಸ್ ಮತ್ತು ಸೆಲ್ಫ್ ಆ್ಯಕ್ಚುಲೈಸೇಷನ್ ನೀಡ್ಸ್. ಫಸ್ಟಿಗೆ ಫಿಸಿಯೋಲಾಜಿಕಲ್, ಅದಾದ ನಂತರ ಸೇಫ್ಟಿ, ಅದಾದ ನಂತರ ಸೋಷಿಯಲ್ ನೀಡ್ಸ್ ಅಥವಾ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್, ನಂತರ ಸೆಲ್ಫ್ ಎಸ್ಟೀಮ್, ಮತ್ತು ಕೊನೆಯದಾಗಿ ಸೆಲ್ಫ್ ಆ್ಯಕ್ಚುಲೈಸೇಷನ್ ನೀಡ್ ಬರುತ್ತೆ. ಸೊ ಫಿಸಿಯೋಲಾಜಿಕಲ್ ನೀಡ್ ಅವನಿಗೆ ಅತ್ಯಗತ್ಯವಾದ, ಅವನಿಗೆ ದೈಹಿಕವಾಗಿ ಅಗತ್ಯವಾದಂತಹ ನೀಡ್, ಅವನಿಗೆ ತಿನ್ನಲಿಕ್ಕೆ, ಕುಡಿಲಿಕ್ಕೆ, ಇಂತಹ ಇದೆಲ್ಲ ಫಿಸಿಯೋಲಾಜಿಕಲ್ ನೀಡ್ಸ್. ಮ್ಯಾಸ್ಲೋಸ್ ನೀಡ್ ಹೈರಾರ್ಕಿಯಲ್ಲಿ ಫಸ್ಟಿಗೆ ಬರುವಂತಹದ್ದು ಫಿಸಿಯೋಲಾಜಿಕಲ್ ಅಥವಾ ಸರ್ವೈವಲ್ ನೀಡ್ಸ್. ಮೋಸ್ಟ್ ನೀಡ್ಸ್ ಹ್ಯಾವ್ ಟು ಡೂ ವಿತ್ ಸರ್ವೈವಲ್ ಫಿಸಿಕಲಿ ಆರ್ ಸೈಕಲಾಜಿಕಲಿ. ಒಬ್ಬ ವ್ಯಕ್ತಿ ಫಿಸಿಕಲಿ ಜೀವಂತ ಇರಬೇಕಾದ್ರೆ, ಸರ್ವೈವ್ ಆಗಬೇಕಾದ್ರೆ ಅವನಿಗೆ ಏನೆಲ್ಲ ಬೇಕು ಅದನ್ನು ನಾವು ಫಿಸಿಯೋಲಾಜಿಕಲ್ ನೀಡ್ ಅಂತ ಹೇಳ್ತೇವೆ. ಅವನಿಗೆ ಗಾಳಿ ಬೇಕಾಗುತ್ತೆ ಅಲ್ವಾ, ಶುದ್ಧವಾದ ಗಾಳಿ ಬೇಕು, ಅದನ್ನು ಇಷ್ಟಪಡ್ತಾನೆ. ಅದೇ ರೀತಿ ವಾಂಟ್ಸ್ ದ ವಾಟರ್ ಟು ಡ್ರಿಂಕ್, ಕುಡಿಲಿಕ್ಕೆ ನೀರು ಬೇಕು, ಅವನಿಗೆ ಶುದ್ಧ ನೀರು ಬೇಕು. ಫುಡ್ ಬೇಕು ಅಲ್ವಾ, ಇದೆಲ್ಲ ಫುಡ್ಗಳು, ಬೇರೆ ಬೇರೆ ರೀತಿಯ ಫುಡ್ಗಳು ಅವನಿಗೆ ತಿನ್ನಲಿಕ್ಕೆ ಬೇಕಾದಂಥ. ಇದರಲ್ಲಿ ಕೆಲವೊಂದು ಐಷಾರಾಮಿ ಇರ್ಬೋದು, ಸಾಮಾನ್ಯವಾಗಿ ಅವನಿಗೆ ಬೇಕಾದಂಥ ಫುಡ್ಗಳು, ಅವನಿಗೆ ಜೀವಿಸಲಿಕ್ಕೆ ಬೇಕಾದ ಫುಡ್ಗಳು. ಓಕೆ, ಫುಡ್ ಬೇಕಾಗುತ್ತೆ. ನಂತರ ಹಿ ನೀಡ್ಸ್ ರೆಸ್ಟ್ ಬೇಕಾಗುತ್ತೆ. ಹಿ ವಾಂಟ್ಸ್ ಟು ಗೆಟ್ ರೆಸ್ಟ್ ಬೇಕಾಗುತ್ತೆ. ನಂತರ ಅದೇ ರೀತಿ ಅವನಿಗೆ ಏನು ಬೇಕಂದರೆ ಎಕ್ಸಸೈಸ್ ಬೇಕಾಗುತ್ತೆ. ಅವನಿಗೆ ಬಾಡಿ ಎಕ್ಸಸೈಸ್ ಬೇಕಾಗುತ್ತೆ. ಇದೆಲ್ಲ ನೋಡಿ, ಏರ್, ವಾಟರ್, ಫುಡ್, ರೆಸ್ಟ್, ಎಕ್ಸಸೈಸ್, ಇದೆಲ್ಲ ಫಿಸಿಕಲ್ ನೀಡ್ಸ್. ಲೆವೆಲ್ 1 ಇದು ಬರುತ್ತೆ. ನಂತರ ಅವನಿಗೆ ಬರುವಂಥ ಸೆಕೆಂಡ್ ಲೆವೆಲಲ್ಲಿ ಬರುವಂಥ ನೀಡ್ ಯಾವುದಂದರೆ ಸೇಫ್ಟಿ ನೀಡ್ಸ್ ಅಥವಾ ಸೆಕ್ಯೂರಿಟಿ ನೀಡ್ಸ್ ಅಂತ ಹೇಳ್ತೇವೆ. 1
On the whole, an individual cannot satisfy any level unless needs below are satisfied. ಈ ಕೆಳಗಿನ ಈ ನೀಡ್ ಸ್ಯಾಟಿಸ್ಫೈ ಆಗದೆ ಇಲ್ಲಿಗೆ ಬರುವುದಿಲ್ಲ ಅಂತ ಇದು ಮ್ಯಾಸ್ಲೋನ ಥಿಯರಿ. ಅರ್ಥ ಆಯ್ತಲ್ಲ? ಸೇಫ್ಟಿ ಅಲ್ವಾ? ಒಂದು ಕೆಲಸ ಮಾಡುವಾಗ ಅವನಿಗೆ ಹೆಲ್ಮೆಟ್ ಬೇಕು, ಡ್ರೈವಿಂಗ್ ಮಾಡುವಾಗ ಹೆಲ್ಮೆಟ್ ಬೇಕು, ಇದು ಸೇಫ್ಟಿ ಅವನಿಗೆ. ಒಬ್ಬ ವರ್ಕರ್ ಒಂದು ಕನ್ಸ್ಟ್ರಕ್ಷನ್ ವರ್ಕಿಗೆ ಹೋಗುವಾಗ ಅವರಿಗೆ ಸೇಫ್ಟಿ ನೀಡಬೇಕು ಅಲ್ವಾ? ಫಸ್ಟಿಗೆ ಹೊಟ್ಟೆ ತುಂಬಬೇಕು, ಮತ್ತು ಕೆಲಸ ಮಾಡಬೇಕಷ್ಟು ಸಂಬಳ ಸಿಗಬೇಕು ಅವರಿಗೆ, ಮತ್ತು ಅವರಿಗೆ ಸೇಫ್ಟಿ ಅಂದರೆ ಅವರ ಹೆಡ್ ಇಂಜುರಿ ಆಗಬಾರ್ದು, ಬಿದ್ದರೆ ಏನಾದರೂ ಅದಕ್ಕೆ ಸೇಫ್ಟಿ ಬೇಕಾಗುತ್ತೆ. ಆ್ಯಂಡ್ ಸೆಕ್ಯೂರಿಟಿ, ಯು ನೀಡ್ ಸೆಕ್ಯೂರಿಟಿ, ಜಾಬ್ ಸೆಕ್ಯೂರಿಟಿ ಬೇಕಾಗುತ್ತೆ, ಪ್ರೊಟೆಕ್ಷನ್ ಬೇಕಾಗುತ್ತೆ ಬೇರೆಯವರಿಂದ, ಯಾರಿಂದಲೂ ಯಾವುದೇ ತಡೆ, ಯಾವುದೇ ರೀತಿಯ ಅಪಾಯಗಳು ಏನಿರಬಾರ್ದು. ಮತ್ತು ಫ್ರೀಡಮ್ ಫ್ರಮ್ ಫಿಯರ್, ಯಾರಿಂದಲೂ ಅಟ್ಯಾಕ್ ಮಾಡುವಂಥ, ಯಾರಾದರೂ ಹೊಡೆದು ಬಿಡುವಂಥ ಇಂಥ ಯಾವುದೇ ರೀತಿಯ ಫಿಯರ್ ಇರಬಾರ್ದು. ಇದು ಸೇಫ್ಟಿ ನೀಡ್ಸ್. ಸೇಫ್ಟಿ, ಸೆಕ್ಯೂರಿಟಿ, ಪ್ರೊಟೆಕ್ಷನ್, ಫ್ರೀಡಮ್ ಫ್ರಮ್ ಫಿಯರ್. ಮತ್ತೆ ಬರುವಂಥದ್ದು ಸೋಷಿಯಲ್ ನೀಡ್ಸ್. ಲೆವೆಲ್ 3ಯಲ್ಲಿ ಸೋಷಿಯಲ್ ನೀಡ್ ಬರುತ್ತೆ. ಇಲ್ಲ ಬಿಲಾಂಗಿಂಗ್ನೆಸ್ ಅಂತ ಹೇಳ್ತೇವೆ. ಲವ್, ಎಫೆಕ್ಷನ್ ಆ್ಯಂಡ್ ಬಿಲಾಂಗಿಂಗ್ನೆಸ್ ನೀಡ್ಸ್. ಪ್ರೀತಿ, ಇತರರನ್ನು ಪ್ರೀತಿಸುವಂಥದ್ದು, ಅವರೊಟ್ಟಿಗೆ ಸೇರಿಕೊಂಡು ವರ್ಕ್ ಮಾಡುವಂಥದ್ದು. ನೋಡಿ, ಲವ್, ಬಿಲಾಂಗಿಂಗ್ನೆಸ್, ಫ್ಯಾಮಿಲಿ ಒಟ್ಟಿಗಿರುವಂತಹ ಪ್ರೀತಿ. ಅದೇ ರೀತಿ ಬಿಲಾಂಗಿಂಗ್ನೆಸ್, ಜನರೊಟ್ಟಿಗೆ ಸೇರುವಂತಹ ಒಂದು ಬಿಲಾಂಗಿಂಗ್ನೆಸ್. ಎಫೆಕ್ಷನ್, ತಂದೆಗೆ ಫ್ಯಾಮಿಲಿ ಮೆಂಬರ್ಸ್ನೊಟ್ಟಿಗೆ ಅಥವಾ ಇತರ ತಾಯಿಗೆ ಮಗುವಿನೊಟ್ಟಿರುವಂಥ ಎಫೆಕ್ಷನ್, ಇದೆಲ್ಲ ಬೇಕಾಗುತ್ತೆ. ಈ ರೀತಿಯ ಎಫೆಕ್ಷನ್, ಲವ್ ಬೇಕು, ಬಿಲಾಂಗಿಂಗ್ನೆಸ್ ಬೇಕು, ಎಫೆಕ್ಷನ್ ಬೇಕು. ಇದು ಸೋಷಿಯಲ್ ನೀಡ್. ಸಾಮಾಜಿಕವಾಗಿ ನಾವು ಬಿಲಾಂಗಿಂಗ್ ಆಗಿ ಜೀವಿಸುವಂಥ ಒಂದು ನೀಡ್, ಅದನ್ನು ಸ್ಯಾಟಿಸ್ಫೈ ಕೆಲವೊಮ್ಮೆ ಕಂಪನಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈಸ್ ಎಸ್ಟೀಮ್ ನೀಡ್ಸ್. ಯು ಹ್ಯಾವ್ ಎಸ್ಟೀಮ್ ನೀಡ್ಸ್. ಎಸ್ಟೀಮ್ ನೀಡ್ ಅಂತ ಹೇಳುವಾಗ ನೋಡಿ, ಇದರ 4th ಲೆವೆಲಲ್ಲಿ ಬರುತ್ತೆ. ಸ್ಟ್ರೆಂತ್, ಯು ನೀಡ್ ಸಮ್ ಸ್ಟ್ರೆಂತ್ ಅಲ್ವಾ? ಯು ಆರ್ ಪವರ್ಫುಲ್, ಯು ನೀಡ್ ಲೀಡರ್ಶಿಪ್, ಯು ನೀಡ್ ಪವರ್, ಯು ನೀಡ್ ಸ್ಟೇಟಸ್ ಸಿಂಬಲ್. ವೆಹಿಕಲ್ ಬೇಕು, ಫಸ್ಟಿಗೆ ಒಂದು ಸ್ಕೂಟರ್ ಸಾಕಾಗ್ತದೆ, ಮತ್ತು ಇನ್ನೂ ಬೆಳೆದ ಹಾಗೆ ಸ್ಕೂಟರ್ ಸಾಕಾಗಲ್ಲ ಅಲ್ವಾ? ಫ್ಯಾಮಿಲಿ ಇರ್ತದೆ, ಬೇರೆ ಕಡೆ ಹೋಗಬೇಕಾದ್ರೆ ಸ್ಟೇಟಸ್ ಸಿಂಬಲ್. ಸಾಮಾನ್ಯವಾದೊಂದು ಮಾರುತಿ 800 ಸಿಕ್ಕಿದ್ರೆ ಸಾಕಾಗುತ್ತೆ, ಮತ್ತೆ ಸ್ವಿಫ್ಟ್ ಬೇಕಾಗುತ್ತೆ, ಮತ್ತೆ ದೊಡ್ಡದಾಗಿ ಮತ್ತೆ BMW, ಮತ್ತೆ ಬೇರೆ 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 ರೀತಿಯ ಕಾರುಗಳು, ವೆಹಿಕಲ್ಗಳು ಬೇಕಾಗುತ್ತೆ. ಸೊ ಇದು ಸ್ಟ್ರೆಂತ್ ಅಥವಾ ಸ್ಟೇಟಸ್ ಆ್ಯಂಡ್ ರೆಸ್ಪೆಕ್ಟ್. ಕೊನೆಯದಾಗಿ ಬರುವಂಥದ್ದು ಲಾಸ್ಟ್ ಒನ್ ಇಸ್ ಸೆಲ್ಫ್ ಆ್ಯಕ್ಚುಲೈಸೇಷನ್ ನೀಡ್. ದಿಸ್ ಈಸ್ ದ ಲೆವೆಲ್ 5. ಮೋಸ್ಟ್ ಮ್ಯಾಸ್ಲೋಸ್ ಹೈರಾರ್ಕಿ ಆಫ್ ನೀಡ್. ಇದರಲ್ಲಿ 5th ಒನ್, ಮ್ಯಾಸ್ಲೋ ಎಂಫಸೈಸಸ್ ದ ನೀಡ್ ಫಾರ್ ಸೆಲ್ಫ್ ಆ್ಯಕ್ಚುಲೈಸೇಷನ್ ಈಸ್ ಎ ಹೆಲ್ದಿ ಇಂಡಿವಿಜುವಲ್ಸ್ ಪ್ರೈಮ್ ಮೋಟಿವೇಶನ್. ಒಬ್ಬ ಆರೋಗ್ಯವಂತ ವ್ಯಕ್ತಿಯಲ್ಲಿರುವಂತಹ ಎಲ್ಲವನ್ನ ಸ್ಯಾಟಿಸ್ಫೈ ಮಾಡಿದಂತಹ, ಮಾನಸಿಕವಾಗಿಯೂ ದೈಹಿಕವಾಗಿಯೂ ಆರೋಗ್ಯವಂತವಾಗಿ ಎಲ್ಲವನ್ನೂ ಸ್ಯಾಟಿಸ್ಫೈ ಮಾಡಿದವ, ಕೊನೆಯದಾಗಿ ಇದೊಂದು ಬಾಕಿ ಇರ್ತದೆ ಅವನಿಗೆ, ನೀಡ್ ಫಾರ್ ಸೆಲ್ಫ್ ಆ್ಯಕ್ಚುಲೈಸೇಷನ್. ಪರ್ಸನಲ್ ಗ್ರೋತ್, ಅವನಿಗೆ ಅಭಿವೃದ್ಧಿ ಆಗಬೇಕು, ಡೆವಲಪ್ ಆಗಬೇಕು, ಅವನ ಜಾಬಲ್ಲಿ, ಅವನ ಕ್ಯಾರಿಯರಲ್ಲಿ ಡೆವಲಪ್ ಮಾಡಬೇಕು, ವೈಯಕ್ತಿಕವಾಗಿ ಅಭಿವೃದ್ಧಿ ಆಗಬೇಕು, ಫುಲ್ಫಿಲ್ಮೆಂಟ್ ಸಿಗಬೇಕು ಅವನಿಗೆ. ಈ ರೀತಿ ಅವನ ನೀಡ್ಸ್ ಬರುತ್ತೆ ನೋಡಿ. ಫಿಸಿಕಲ್ ನೀಡ್ಸ್, ಫಿಸಿಯೋಲಾಜಿಕಲ್ ನೀಡ್ಸ್, ಸೇಫ್ಟಿ ನೀಡ್ಸ್, ಸೋಷಿಯಲ್ ನೀಡ್ಸ್, ಎಸ್ಟೀಮ್ ನೀಡ್ಸ್ ಮತ್ತು ಸೆಲ್ಫ್ ಆ್ಯಕ್ಚುಲೈಸೇಷನ್ ನೀಡ್ಸ್. ಈ ರೀತಿ ಬರುತ್ತೆ ನೋಡಿ. ಇಲ್ಲಿ ಇದು ಹೈರಾರ್ಕಿ, ಈ ರೀತಿ ಹೈರಾರ್ಕಿ ಕೊಡ್ಬೋದು. ಫಿಸಿಯೋಲಾಜಿಕಲ್ ನೀಡಲ್ಲಿ ಫುಡ್, ಶೆಲ್ಟರ್, ಕ್ಲೋತಿಂಗ್ ಬರುತ್ತೆ. ಆಹಾರ, ನಮಗೆ ವಸತಿ ಬೇಕು, ಬಟ್ಟೆ ಬರೆಯಬೇಕು, ಸ್ಯಾಟಿಸ್ಫ್ಯಾಕ್ಟರಿ ಪೇ ಫಾರ್ ದ ಸರ್ವೈವಲ್. ಕಂಪನಿ ಏನು ಮಾಡಬೇಕಿತ್ತು, ಒಬ್ಬನಿಗೆ ಇದೆಲ್ಲ ಸಿಗುವಂತಹ ಒಂದು ರೀತಿಯ ಸಂಬಳ ಕೊಡಬೇಕು. ತಿಂಗಳಿಗೆ 5,000 ಕೊಟ್ಟು 2,000 ಕೊಟ್ಟರೆ ಸಾಕು. ಅವನಿಗೆ ಕುಡಿಲಿಕ್ಕೆ, ತಿನ್ನಲಿಕ್ಕೆ, ಬಟ್ಟೆ ಹಾಕಲಿಕ್ಕೆ, ಮನೆ ವ್ಯವಸ್ಥೆ ಬಾಡಿಗೆ ಕೊಡಲಿಕ್ಕೆ, ಅಥವಾ ಸ್ವಂತ ಮನೆಗೆ ಬೇಕಾದಂಥ ವ್ಯವಸ್ಥೆ, ಇದೆಲ್ಲ ಬೇಕಾಗುತ್ತೆ. ಸ್ವಂತ ಮನೆ ಮತ್ತೆ ಬರ್ಬೋದು, ಆದರೂ ಅವನಿಗೆ ಜೀವಿಸಲಿಕ್ಕೆ ಒಂದು ವಸತಿ ವ್ಯವಸ್ಥೆ, ಒಂದು ಬಾಡಿಗೆದಾದರೆ ಬೇಕಲ್ವ. ಮತ್ತು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ನೀಡ್ಸ್, ಫಿಸಿಕಲ್ ಆ್ಯಂಡ್ ಇಮೋಷನಲ್ ನೀಡ್ಸ್ ಅದು. ಸೊ ಸೇಫ್ ವರ್ಕಿಂಗ್ ಕಂಡೀಷನ್, ಅವನಿಗೆ ವರ್ಕಿಂಗ್ ಕಂಡೀಷನ್ ಸೇಫ್ ಆಗಿ ಕೊಡಬೇಕು ಕಂಪನಿ. ಜಾಬ್ ಸೆಕ್ಯೂರಿಟಿಯನ್ನು ಅವನಿಗೆ ಕೊಡಬೇಕು. ಇವತ್ತು ಬೇಕಾದರೆ ಇವತ್ತು ಕಿತ್ತಾಕುವಂಥ ಪರಿಸ್ಥಿತಿ, ನಾಳೆ ಬೇಕಾದರೆ ನಾಳೆ ಕಿತ್ತು ಹಾಕುವಂಥ ಪರಿಸ್ಥಿತಿ ಇರಬಾರ್ದು. ಸೋಷಿಯಲ್ ನೀಡ್ಸ್, ಲವ್, ಎಫೆಕ್ಷನ್ ಆ್ಯಂಡ್ ಸೆಲ್ಫ್ ಆಫ್ ಬಿಲಾಂಗಿಂಗ್ನೆಸ್ ಅಂತ ಹೇಳಿದೆಲ್ಲ. ಟೀಮ್ ವರ್ಕ್ ಇರಬೇಕು ಕಂಪನಿಯಲ್ಲಿ, ಟೀಮ್ ವರ್ಕಿಗೆ ಇಂಪಾರ್ಟೆನ್ಸ್ ಬೇಕು. ಇನ್ವಾಲ್ವ್ಮೆಂಟ್ ಇನ್ ಡಿಸಿಷನ್ ಮೇಕಿಂಗ್, ನಿರ್ಣಯ ಕೈಗೊಳ್ಳುವುದರಲ್ಲಿ ಮ್ಯಾನೇಜ್ಮೆಂಟಲ್ಲಿ ವರ್ಕರ್ಸಿಗೊಂದು ಏನು ಧ್ವನಿ ಎತ್ತುವಂತಹ ಧ್ವನಿ, ಅವರ ಧ್ವನಿಗೆ ಒಂದು ಬೆಲೆ ಬೇಕು, ಅವರ ವಾಯ್ಸಿಗೆ ಬೆಲೆ ಬೇಕು. ಸಪೋರ್ಟಿವ್ ಮ್ಯಾನೇಜ್ಮೆಂಟ್ ಅದಕ್ಕಾಗಿ ಬೇಕಾಗುತ್ತೆ. ಮತ್ತೆ ಇರುವಂಥದ್ದು ಎಸ್ಟೀಮ್ ನೀಡ್ಸ್. ಹೈಯರ್ ಲೆವೆಲಲ್ಲಿ ಹೋದಾಗ ರೆಸ್ಪೆಕ್ಟ್ ಆ್ಯಂಡ್ ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟ್. ಇವನಿಗೆ ರೆಸ್ಪಾನ್ಸಿಬಿಲಿಟಿ, ಹಿ ಲೈಕ್ಸ್ ರೆಸ್ಪಾನ್ಸಿಬಿಲಿಟಿ, ಹಿ ಲೈಕ್ಸ್ ಪ್ರಮೋಷನ್, ರೆಕಗ್ನಿಷನ್, ಅವಾರ್ಡ್ ಕೊಡಬೇಕು, ಅವನೇನಾದರೂ ಮಾಡಿದರೆ ಅವನನ್ನು ರೆಕಗ್ನೈಸ್ ಮಾಡಬೇಕು, ಇಂಥದ್ದು. ಮತ್ತೆ ಇರುವಂಥದ್ದು ಸೆಲ್ಫ್ ಆ್ಯಕ್ಚುಲೈಸೇಷನ್ ನೀಡ್ಸ್, ಫುಲ್ಫಿಲ್ಮೆಂಟ್, ಪರ್ಸನಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಕ್ರಿಯೇಟಿವ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಜಾಬ್ ಬೋರ್ ಆಗಬಾರ್ದು. ಜಾಬ್ ಕ್ರಿಯೇಟಿವ್ ಆಗಿರಬೇಕು, ಇಂಟ್ರೆಸ್ಟಿಂಗ್ ಜಾಬ್ ಆಗಿರಬೇಕು. ಅಪರ್ಚುನಿಟಿ ಫಾರ್ ಅಡ್ವಾನ್ಸ್ಮೆಂಟ್, ಮುಂದುವರಿಯಲಿಕ್ಕೆ, ಮೇಲೆ 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 ಹತ್ತಿ ಹೋಗಲಿಕ್ಕೆ, ಕ್ಯಾರಿಯರಲ್ಲಿ ಮೇಲಿನ ಲ್ಯಾಡರಲ್ಲಿಗೆ, ಕ್ಯಾರಿಯರ್ನ ಈ ಒಂದು ಲ್ಯಾಡರ್ ಏನಿದೆಯೋ ಆ ಸ್ಟ್ರಕ್ಚರ್ ಏನಿದೆ ಅದರಲ್ಲಿ ಮೇಲೆ ಹತ್ತಿಕೊಂಡು ಹೋಗಲಿಕ್ಕೆ ಇರುವಂಥ ಅವಕಾಶ ಅವನಿಗೆ ಸಿಗಬೇಕು. ಇದಿಷ್ಟು ಅವರ ಥಿಯರಿ. ಆದರೆ ಕೆಲವೊಂದು ಕ್ರಿಟಿಸಿಸಮ್ ಇದೆ. ನೀಡ್
ಅವರು ಹೇಳುವ ಹಾಗೆಲ್ಲ ಬದಲಾಗಿ ಕೆಲವೊಂದು ಕ್ರಿಟಿಸಿಸಮ್ ಕೆಲವರು ಮಾಡಿದ್ದಾರೆ. ಅಂದರೆ ನೀಡ್ ಮೇ ಆರ್ ಮೆ ನಾಟ್ ಫಾಲೋ ಡೆಫಿನೈಟ್ ಹೈರಾರ್ಕಿಕಲ್ ಆರ್ಡರ್, ಸೇಮ್ ಆರ್ಡರಲ್ಲೇ ನೀಡ್ ಹೋಗಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದು ನಿಜ. ಈವನ್ ಇಫ್ ಸೇಫ್ಟಿ ನೀಡ್ ಇಸ್ ನಾಟ್ ಸ್ಯಾಟಿಸ್ಫೈಡ್ ಸೋಷಿಯಲ್ ನೀಡ್ ಮೇ ಎಮರ್ಜ್ ಅಲ್ವಾ. ಸೇಫ್ಟಿ ನೀಡ್ ಇಲ್ಲ ಅಂದರೂ ಸಹ ಈಗ ನೋಡಿ, ಸೇಫ್ಟಿ ತುಂಬ ನಮಗೆ ಕೊರೋನಾದ ಭಯ ಇದೆಲ್ಲ ಇದೆ, ಆದರೂ ನಮಗೆ ಸೋಷಿಯಲ್ ನೀಡ್ ನಮ್ಮಲ್ಲಿ ಎಮರ್ಜ್ ಆಗ್ತಾ ಇಲ್ವಾ? ನಮಗೆ ಸಮಾಜದಲ್ಲಿ ಬಿಲಾಂಗಿಂಗ್ನೆಸ್ ಬೇಕು, ಜನರಲ್ ಅದಕ್ಕೆ ಆತರ ಪಡ್ತಾ ಇದ್ದಾರೆ ಅಲ್ವಾ. ನೆಕ್ಸ್ಟ್, ದ ನೀಡ್ ಪ್ರಿಯಾರಿಟಿ ಮಾಡೆಲ್ ಮೆ ನಾಟ್ ಅಪ್ಲೈ ಎಟ್ ಆಲ್ ಟೈಮ್ಸ್ ಇನ್ ಆಲ್ ಪ್ಲೇಸಸ್. ಈ ಹೈರಾರ್ಕಿ ಮಾಡೆಲ್ ಇದೆಯಲ್ಲ, ಕೆಳಗಿಂದ ಮೇಲೆ ಒಂದರ ನಂತರ ಮತ್ತೊಂದು ಅಂತ ಹೇಳುವಂತಹ ಒಂದು ಸ್ಯಾಟಿಸ್ಫೈ ಆದ ನಂತರ ಅದಾದ ನಂತರ ಅಂತ ಫಿಸಿಯಲಾಜಿಕಲ್ ಆದ ನಂತರ ಸೇಫ್ಟಿ ಆದ ನಂತರ ಸೋಷಿಯಲ್ ನೀಡ್ ಆದ ನಂತರ ಈಗೋ ನೀಡ್ಸ್, ಆ ನಂತರ ಅಥವಾ ಎಸ್ಟೀಮ್ ನೀಡ್, ಅದರ ನಂತರ ಸೆಲ್ಫ್ ಆಕ್ಚುಲೈಸೇಷನ್ ಎಂಬಂತಹ ಇದು ಎಲ್ಲ ಕಡೆ ಅಪ್ಲೈ ಆಗಲ್ಲ ಅಂತ ಹೇಳ್ತಾರೆ. ದಿ ರಿಸರ್ಚರ್ಸ್ ಶೋ ದ್ಯಾಟ್ ಮ್ಯಾನ್ಸ್ ಬಿಹೇವಿಯರ್ ಅಟ್ ಎನಿ ಟೈಮ್ is mostly guided by multiplicity of behavior. ಒಬ್ಬ ಒಂದೇ ಬಿಹೇವಿಯರನ್ನು ನೋಡೋದಲ್ಲ, ಬೇರೆ ಬೇರೆ ಮಲ್ಟಿಪಲ್ ಬಿಹೇವಿಯರ್ ಆಗ್ತದೆ. ಅವನಿಗೆ ಸೇಫ್ಟಿಗೆ ಬೇಕಾದ ಬಿಹೇವಿಯರ್ ಇರ್ಬೋದು, ಅವನಿಗೆ ಸೆಕ್ಯೂರಿಟಿಗೆ ಬೇಕಾದ ಬಿಹೇವಿಯರ್ನೊಟ್ಟಿಗೆ ಅವನಿಗೆ ಸೋಷಿಯಲ್ ನೀಡನ್ನು ಬೇಕಾದಂಥ ಬಿಹೇವಿಯರ್ ಅವನಿಗೆ ಇರಬಹುದು. ಅದು ಇನ್ನೊಂದು ಕ್ರಿಟಿಸಿಸಮ್. ಇನ್ ಕೇಸ್ ಆಫ್ ಸಮ್ ಪೀಪಲ್ ದ ಲೆವೆಲ್ ಆಫ್ ಮೋಟಿವೇಶನ್ ಮೇ ಬಿ ಪರ್ಮನೆಂಟ್ಲಿ ಲೋವರ್. ಕೆಲವು ಜನರಲ್ಲಿ ಏನಂದರೆ ಯಾವಾಗಲೂ ಅವರ ಮೋಟಿವೇಶನ್ ಲೆವೆಲ್ ಕೆಳಗೆ ಇರ್ತದೆ. ಯಾಕಂದರೆ ಎ ಪರ್ಸನ್ ವಿತ್ ಕ್ರಾನಿಕ್ ಅನ್ಎಂಪ್ಲಾಯ್ಮೆಂಟಲ್ಲಿ ಇದ್ದಾನೆ, ಅವನಿಗೆ ಜಾಬ್ ಸಿಗ್ತಾನೆ ಇಲ್ಲ, ತುಂಬ ಹುಡುಕಿ ಸಾಕಾಯಿತು. ರಿಮೈನ್ ಸ್ಯಾಟಿಸ್ಫೈಡ್ ವಿತ್ ಫಾರ್ ದ ಲೆಸ್ಟ್ ಆಫ್ ಲೈಫ್. 50 ವರ್ಷದವರೆಗೆ ಅವನಿಗೆ ಸ್ಯಾಟಿಸ್ಫೈ ಆದ ಜಾಬ್ ಸಿಗಲಿಲ್ಲ, ಮತ್ತೆ ಅವನಿಗೆ ಸಿಕ್ಕಿದ್ದು ಸಾಕು. ಒಂದು ಗ್ರ್ಯಾಜುಯೇಷನ್ ಆಗಿ ಒಂದು 5-10 ವರ್ಷ ಹುಡುಕಿದ, ಸಿಕ್ಕಿದ್ದರಲ್ಲೇ ತೃಪ್ತಿಯಾಗಿ ಅದರಲ್ಲೇ ಅದು ಯಾವ ಲೋ ಲೆವೆಲ್ ಜಾಬ್ ಆಗ್ಬೋದು ಎಂಬ ರೀತಿಯಲ್ಲಿ ಹಿ ಕ್ಯಾನ್ ಗೆಟ್ ಫುಡ್, ಅವನಿಗೆ ಫುಡ್ ಸಿಕ್ಕಿದರೆ ಸಾಕು, ಅಂತಹ ಜಾಬಲ್ಲಿ ಅವನು ಸ್ಯಾಟಿಸ್ಫೈ ಆಗುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಇದಿಷ್ಟು ಇದರ ಕ್ರಿಟಿಸಿಸಮ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ this theory. There are many criticisms. It has some implications also, some applications also. It is somehow useful for motivating the people, but at the same time it should be read with some criticism.